ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಅತ್ಯಂತ ಪವಿತ್ರ ದಿನಗಳಲ್ಲಿ ಗುರುಪೂರ್ಣಿಮೆಯು ಒಂದು. ಈ ದಿನ ಗುರುವನ್ನು ಸ್ಮರಿಸುವವರು ಜೀವನದಲ್ಲಿ ಜ್ಞಾನ, ಯಶಸ್ಸು ಮತ್ತು ದೈವಾನುಗ್ರಹ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಈ ವರ್ಷದ ಗುರುಪೂರ್ಣಿಮೆಯಲ್ಲಿ ಮತ್ತೊಂದು ವಿಶೇಷ ರಹಸ್ಯ ಅಡಗಿದೆ. ಮಂದಾರ ಎಲೆಯಿಂದ ಮಾಡುವ ಒಂದು ಸರಳ ಆಚರಣೆ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆ, ಗುರುದೋಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಹಾಗಾದರೆ ಆ ಆಚರಣೆ ಯಾವುದು? ಯಾವ ಸಮಯದಲ್ಲಿ ಮಾಡಬೇಕು? ಯಾವ ಮಂತ್ರವನ್ನು ಜಪಿಸಬೇಕು? ಯಾವ ದಾನ ಮಾಡಿದರೆ ಗುರುದೇವರ ಸಂಪೂರ್ಣ ಕೃಪೆ ದೊರೆಯುತ್ತದೆ? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ವರ್ಷ ಗುರುಪೂರ್ಣಿಮೆಯನ್ನು ಜುಲೈ 29, 2026 ಬುಧವಾರದಂದು ಆಚರಿಸಲಾಗುತ್ತದೆ. ಪೂರ್ಣಿಮೆಯ ತಿಥಿ ಜುಲೈ 28ರಂದು ಸಂಜೆ 6:18 ಆರಂಭವಾಗಿ ಜುಲೈ 29ರಂದು ರಾತ್ರಿ 8:05 ಮುಕ್ತಾಯವಾಗುತ್ತದೆ. ಉದಯ ತಿಥಿ ಪ್ರಕಾರ ಜುಲೈ 29ರಂದು ಪೂಜೆ ಮತ್ತು ಆಚರಣೆ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗಿದೆ. ಗುರುಪೂರ್ಣಿಮೆಯ ಮಹತ್ವ. ಸನಾತನ ಧರ್ಮದಲ್ಲಿ ಗುರು ಎಂದರೆ ಕೇವಲ ಒಬ್ಬ ಶಿಕ್ಷಕ ಮಾತ್ರವಲ್ಲ, ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನೇ ಗುರು. ಮಹರ್ಷಿ ವೇದವ್ಯಾಸರು ಈ ದಿನ ಜನಿಸಿದರೆಂದು ನಂಬಲಾಗಿರುವುದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಗುರುವಿನ ಆಶೀರ್ವಾದವಿಲ್ಲದೆ ವಿದ್ಯೆ, ಸಂಪತ್ತು, ಯಶಸ್ಸು ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಿಲ್ಲ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಮಂದಾರ ಎಲೆಯ ವಿಶೇಷ ಮಹತ್ವ. ಮಂದಾರ ಅಥವಾ ಶ್ವೇತಾರ್ಕದ ಎಲೆಗಳು ಶಿವನಿಗೆ ಅತ್ಯಂತ ಪ್ರಿಯವಾದವು ಎಂಬ ಧಾರ್ಮಿಕ ನಂಬಿಕೆ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಗುರುತತ್ವದ ಆರಾಧನೆಯಲ್ಲಿಯೂ ಇದರ ಬಳಕೆ ಕಂಡುಬರುತ್ತದೆ. ಪವಿತ್ರ ಎಲೆಗಳು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಪೂಜೆಗೆ ಬೇಕಾದ ಸಾಮಗ್ರಿಗಳು 5, 11 ಅಥವಾ 21 ಮಂದಾರ ಎಲೆಗಳು, ಗಂಗಾಜಲ ಅಥವಾ ಶುದ್ಧವಾದ ನೀರು, ಅರಿಶಿನ, ಗಂಧ, ಹಳದಿ ಅಕ್ಷತೆ, ತುಪ್ಪದ ದೀಪ, ಬಾಳೆಹಣ್ಣು ಅಥವಾ ಸಿಹಿ ಹಳದಿ ಹೂವುಗಳು. ಪೂಜೆ ಮಾಡುವ ಸರಿಯಾದ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತ್ರ ಧರಿಸಿ. ಮಂದಾರ ಎಲೆಗಳನ್ನು ಗಂಗಾಜಲದಿಂದ ತೊಳೆದು ಪೂಜಾ ಪೀಠದ ಮೇಲೆ ಇಡಿಸಿ. ಪ್ರತಿ ಎಲೆಯ ಮೇಲೂ ಅರಿಶಿನ ಅಥವಾ ಶ್ರೀಗಂಧದಿಂದ ತಿಲಕ ಇಡಿ. ನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ನಿಮ್ಮ ಜೀವನದ ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಹಳದಿ ಅಕ್ಷತೆಯನ್ನು ಅರ್ಪಿಸಿ. ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಮಂತ್ರ ಜಪವನ್ನು ಆರಂಭಿಸಿ. ಮೊದಲನೆಯ ಮಂತ್ರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಅತ್ಯಂತ ಶುಭಕರ. ಎರಡನೆಯ ಶಕ್ತಿಶಾಲಿ ಗುರುಮಂತ್ರ ಓಂ ಬ್ರೂಂ ಬೃಹಸ್ಪತಿಯೇ ನಮಃ. ಈ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿದರೆ ಗುರುಗ್ರಹದ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ. ಪೂಜೆಯ ನಂತರ ಏನು ಮಾಡಬೇಕು? ಪೂಜೆ ಮುಗಿದ ಬಳಿಕ ಮಂದಾರ ಎಲೆಗಳನ್ನು ಮನೆಯ ಮುಖ್ಯ ಬಾಗಿಲಿಗೆ ತೋರಣವಾಗಿ ಕಟ್ಟಬಹುದು ಅಥವಾ ದನ ಇಡುವ ಸ್ಥಳದಲ್ಲಿ ಗೌರವದಿಂದ ಇರಿಸಬಹುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗಿ ಸಮೃದ್ಧಿ ಹೆಚ್ಚುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ಆಚರಣೆಯಿಂದ ದೊರೆಯುವ ಫಲಗಳು. ಗುರುದೋಷ ಕಡಿಮೆಯಾಗಲು ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಜ್ಞಾನ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಆರ್ಥಿಕ ಪ್ರಗತಿ, ದೈವಿಕ ಅನುಗ್ರಹ ದೊರೆಯುತ್ತದೆ ಎಂದು ಹಲವರು ನಂಬುತ್ತಾರೆ. ಗುರುಪೂರ್ಣಿಮೆಯ ದಿನ ತಪ್ಪದೆ ಈ ದಾನ ಮಾಡಿ. ಈ ದಿನ ಮಾಡಿದ ದಾನಕ್ಕೆ ವಿಶೇಷ ಪುಣ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಳದಿ ಬೇಳೆ, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಸಿಹಿಯನ್ನು ಬಡವರಿಗೆ
ದಾನ ಮಾಡಿ. ಬಿಳಿ ಅಥವಾ ಹಳದಿ ಬಣ್ಣದ ಹೊಸ ಬಟ್ಟೆಗಳು ಹಿರಿಯರಿಗೆ ನೀಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಹಸುಗಳಿಗೆ ನೆನೆಸಿದ ಕಡಲೆಬೇಳೆ ಹಾಗೂ ಬೆಲ್ಲವನ್ನು ತಿನ್ನಿಸುವುದು ಕೂಡ ಪುಣ್ಯಕರವೆಂದು ನಂಬಲಾಗಿದೆ. ಸ್ನೇಹಿತರೆ, ಇವು ಭಕ್ತಿ, ಶ್ರದ್ಧೆ ಮತ್ತು ಸತ್ಕಾರ್ಯಗಳೊಂದಿಗೆ ಮಾಡಿದಾಗ ಮನಸ್ಸಿಗೆ ಶಾಂತಿ ಹಾಗೂ ಆಧ್ಯಾತ್ಮಿಕ ತೃಪ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವರ್ಷದ ಗುರುಪೂರ್ಣಿಮೆಯಂದು ನಿಮ್ಮ ಗುರುಗಳನ್ನು, ಪೋಷಕರನ್ನು ಮತ್ತು ಶಿಕ್ಷಕರನ್ನು ಗೌರವಿಸಿ ಅವರಿಂದ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದರೆ ಮಂದಾರ ಎಲೆಯಿಂದ ಈ ಸರಳ ಪೂಜೆಯನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಜ್ಞಾನ, ಆರೋಗ್ಯ, ಸಮೃದ್ಧಿ ಮತ್ತು ಸಂತೋಷ ಸದಾ ನೆಲೆಸಲಿ ಎಂದು ಗುರುದೇವರಲ್ಲಿ ಪ್ರಾರ್ಥಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಕಮೆಂಟ್ನಲ್ಲಿ ಓಂ ಶ್ರೀ ಗುರುವೇ ನಮಃ ಎಂದು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.